ಇದು ಯಾವ ಅಡ್ರೆಸ್ ಗುರು? ಬೆಳಿಗ್ಗೆಯಿಂದ ಹುಡುಕಿ ಸುಸ್ತಾಗಿ ಹೋಗಿದೆ. ಕೊನೆಗೆ ಈ ಸದಾಶಿವ ನಗರ ಟ್ಯಾಂಕಿ ಕೆರೆಗೆ ಬರೋಂಗಾಗೋಯ್ತು. ಆ ಅಡ್ರೆಸ್ನ ಕೇಳೋಣ ಅಂದರೆ ಇಲ್ಲಿ ಒಬ್ಬರು ಮನುಷ್ಯರು ಕಾಣಿಸ್ತಾ ಇಲ್ವಲ್ಲ. ಯಾರನ್ನು ಕೇಳಲಿ ಅಂತಿದ್ದಂಗೆ ಯಾರೋ ಮನುಷ್ಯ ಪ್ರತ್ಯಕ್ಷ ಆಗ್ಬಿಟ್ನಲ್ಲ. ದೇವ್ರು ಸಿಕ್ತಂಗೆ ಸಿಗ್ದ. ಪಾಸ್ ಹಲೋ, ನಿಮ್ಮನೆ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಎನಿ ಹೆಲ್ಪ್? ಅಯ್ಯೋ ಸರ್, ನಿಮ್ಮಿಂದ ದೊಡ್ಡ ಹೆಲ್ಪ್ ಆಗ್ಬೇಕು ನನಗೆ. ಆ್ಯಕ್ಚುಲಿ ನೋಡಿ ಸರ್, ಈ ಸದಾಶಿವ ನಗರದಲ್ಲಿ 10th ಕ್ರಾಸ್ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಬರುತ್ತಂತೆ. ಆ ಬಿಲ್ಡಿಂಗ್ಗೆ ಇಲ್ಲಿಂದ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಅದಾ, ಹೀಗೆ ಸ್ಟ್ರೈಟ್ ಹೋದ್ರೆ ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಮ್ಟೆನ್ಸ್ ಎಲ್ಲ ಸುತ್ತ ಬಂದ್ರೆ ಒಂದು ಟ್ರಯಾಂಗ್ಯುಲರ್ ರೋಡ್ ಬಂದುತ್ತೆ. ಆ ಟ್ರಯಾಂಗ್ಯುಲರ್ ರೋಡ್ ಇಂದ ಹಾಗೆ ಮುಂದೆ ಹೋದ್ರೆ ಇನ್ನೊಂದು ರೋಡ್ ಬೈಪಾಸ್ ಬಂದು ಸರ್ಕಿಟ್ ಆಗುತ್ತೆ. ಹಾಗೆ ಹೋಗ್ಬೇಕು. ಗೊತ್ತಾಯ್ತಾ? ಸರ್ಪೆಂಡಿಕಲ್ಲು, ಸಸ್ಪೆನ್ಸಿಡಿಕಲ್ಲು, ಅಯ್ಯೋ ಏನೇನೋ ಹೇಳ್ತಾರಲ್ಲ ಗುರು. ಅಡ್ರೆಸ್ ಹೇಳು ಅಂತಂದರೆ ಈ ಡೈಲಾಗ್ನ ನಾನು ಎಲ್ಲೋ ಕೇಳ್ದಂಗಿದೆಯಲ್ಲ. ಸರ್, ನೀವು ಫಸ್ಟ್ ರ್ಯಾಂಕ್ ರಾಜುನಾ? ಹೌದು. ನಿಮಗೆ ಹೇಗೆ ಗೊತ್ತಾಯ್ತು? ಏನು ಗೊತ್ತಾಯ್ತಂತೆ ಬ್ರೋ? ನಾನು ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೇನೆ ಬರ್ತಾ ಇರೋದು ನಿಮ್ಮ ಆಫೀಸ್ಗೆ. ಗೊತ್ತಾಗ್ಲಿಲ್ವಲ್ಲ? ನಾನು ಯಾವುದು ಗೊತ್ತಾಗ್ಲಿಲ್ವಾ? ಅಮಿತ್, ರಾಜ್ ಮ್ಯೂಸಿಕ್, ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ. ಅಲ್ಲ ಸರ್, ಏನು ಚಮಕ್ ಕೊಟ್ರಿ ನೀವು. ಅಡ್ರೆಸ್ ಹೇಳಿ ಅಂತಂದ್ರೆ ನಿಮ್ಮ ಆಫೀಸ್ ಅಡ್ರೆಸ್ನ ಈ ರೇಂಜ್ಗೆ ಹಾಕೊಂಡು ಮ್ಯಾಥಮೆಟಿಕ್ಸು ಸೈನ್ಸು ಮಿಕ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದೀರಲ್ಲ. ಸ್ವಲ್ಪ ಎಕ್ಸಾಮ್ ಫೀವರ್ ಅಲ್ಲಿ ಇದ್ದೀನಿ, ಅದಕ್ಕೆ. ನೀವು ಎಕ್ಸಾಮ್ ಫೀವರ್ ಅಲ್ಲಿ ಇಲ್ಲ, ಪಿಕ್ಚರ್ ರಿಲೀಸ್ ಫೀವರ್ ಅಲ್ಲಿ ಇದ್ದೀರಾ. ಗೊತ್ತಾಯ್ತು ನಮ್ಗ. ಬನ್ನಿ, ಹೋಗ್ತಾ ಪ್ರೋಗ್ರಾಮ್ ಅಲ್ಲಿ ಮಾತಾಡ್ಕೊಂಡು ಡಿಟೇಲ್ ಆಗಿ ಹೇಳ್ತೀನಿ. ನೀವು ಫಸ್ಟ್ ರ್ಯಾಂಕ? ಹೌದು. ನಿಮ್ಗೆ ಹೇಗೆ ಗೊತ್ತಾಯ್ತು? ಹೂನ್ ಅಂಗಡಿಗೆ ಬಂದ್ಬಿಟ್ಟು ಹೂಕೋಸ್ ಕೇಳ್ತ್ಯಾ, ಕಾಕಡ ತೋರಿಸ್ಬಿಟ್ಟು ಮಲ್ಗೆ ಅಂತ್ಯ. ಆವಾಗ್ಲೇ ಅನ್ಕೊಂಡೆ. ಬುಕ್ಕಲ್ಲಿ ಫೋಟೋದಲ್ಲಿ ಇದೇ ತರ ಇತ್ತಲ್ಲ ಮಲ್ಲಿಗೆ ಹೂ. 4 ಪೀಸ್ ಮಾಡ್ಲಾ 8 ಪೀಸ್ ಮಾಡ್ಲಾ? ಅಯ್ಯೋ, 8 ಪೀಸಲ್ಲಿ ಯಾರು ಹೊತ್ಕೊಂಡು ಹೋಗ್ತಾರೆ? 4 ಪೀಸ್ ಮಾಡಿ. ರಾಜು, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಈ ವರ್ಷ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಇದು ತ್ರಿಬಲ್ ಪಟಾಕಿ ಹೊಡೆದಷ್ಟೇ ಖುಷಿ ಆಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನಗೆ ಹೊಟ್ಟೆ ಒಳಗೆ ಪಟಾಕಿ ಹೊಡೆದಂಗೆ. ಹೊಟ್ಟೆ ಒಳಗೆ ಸೀರಿಯಸ್ಲಿ ಒಂಥರ ಏನೋ ಒಂದು ಭಯ ಅನಿಸ್ತಾ ಇದೆ. ಖುಷಿ ಏನೋ ಇದೆ. ಒಳ್ಳೆ ಫಿಲ್ಮು. ಆಲ್ರೆಡಿ ಪ್ರೋಮೋ ನೋಡಿ ಜನ ಒಪ್ಕೊಂಡಿದ್ದಾರೆ. ಈಗ ಮೂವಿ ನೋಡಿ ಏನು ಹೇಗೆ ಒಪ್ಕೋತಾರೆ, ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ಭಯ ಇದೇ ಇರುತ್ತಲ್ವಾ ಯಾರಿಗಾದ್ರು. ಹೌದು. ಅದು ಅಲ್ಲದೆ ಹಬ್ಬದ ಟೈಮ್ನಲ್ಲೇ ರಿಲೀಸ್ ಆಗ್ತಾ ಇದೆ. ಹಬ್ಬ ಆದಮೇಲೆ ಎಲ್ಲರೂ ಫುಲ್ಲು ಮಜದಿಂದ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ. ಆ ಟೈಮಲ್ಲಿ ಹೇಳಿ, ನೀವು ಮೊದಲನೇದಾಗಿ ಹಬ್ಬದ ಬಗ್ಗೆ ಸ್ವಲ್ಪ ಚಿಕ್ಕವಾಗಿದ್ದಾಗ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರಿ? ಫಸ್ಟ್ ರ್ಯಾಂಕ್ ರಾಜು ಥರನೇ ಭಯ ಪಟ್ಕೋತಿದ್ರೆ ಪ್ರತಿಯೊಂದು ವಿಷಯಕ್ಕೂ, ಅಥವಾ ನಾರ್ಮಲ್ ರಾಜು ಥರ ಥಿಂಕ್ ಮಾಡ್ತಾಯಿದ್ರು? ಈಗ ದೊಡ್ಡವನಾದ್ಮೇಲೆ ನಾನು ಅಷ್ಟು ದೀಪಾವಳಿ ಬಗ್ಗೆ ಅಷ್ಟು ಇದು ಮಾಡ್ತಾ ಇಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ತುಂಬ ಖುಷಿ ಇತ್ತು. ಪಟಾಕಿ, ಗನ್ನಲ್ಲಿ ಪಟಾಕಿ ಹಾಕೊಂಡು ಹೊಡೆಯೋದು. ಪಟಾಕಿ ಮನೇಲಿ ಪಟಾಕಿ ಕೊಡಿಸ್ತಿರ್ಲಿಲ್ಲ. ಬೆಲ್ಲ ಇದು ಮಾಡ್ಕೊಂಡ್ಬಿಡ್ತೀಯ ಅಂತ ಕದ್ದು ಹೋಗಿ ಏನೇನೋ ಮಾಡಿ ಒಂದೊಂದು ಗನ್ನಲ್ಲೆಲ್ಲ ಮಾಡ್ತಾ ಇದ್ವಿ. ಪಟಾಕಿ ಹೊಡೆಯೋದಂದ್ರೂ ಖುಷಿ, ಚೆನ್ನಾಗಿತ್ತು. ಈಗೆಲ್ಲ ಈ ಟೆನ್ಷನ್, ಮೂವಿ ಅದು ಇದು ಅಂತ ನನ್ನ ಹಬ್ಬದ ಬಗ್ಗೆ ದೀಪಾವಳಿ ಏನು ಅಷ್ಟಿಲ್ಲ. ಬಟ್ ಆದರೂ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಮನೇಲೆಲ್ಲ ನಮ್ಮ ಅಕ್ಕನ ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ. ನಮ್ಮಮ್ಮ ಅಕ್ಕಂದಿರ ಜೊತೆ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿ. ನೀವೇನಾದರೂ ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಫಸ್ಟ್ ರ್ಯಾಂಕ್ ರಾಜು ಥರನೇ ಆಗೋಗಿದ್ದಿದ್ರೆ ಆವಾಗ ನಿಮ್ಮ ಪ್ರಕಾರ ನೀವು ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ದೂರದಲ್ಲಿ ಕೂತ್ಕೊಂಡು ಕಿಟಕಿ ಹಾಕ್ಕೊಂಡು ಕಿಟಕಿ ಓಪನ್ ಮಾಡ್ದಲೆ ನೋಡಿ ಅಂತ ಮಾಡ್ತಿದ್ದೆ. ಸ್ಮೆಲ್ಲು ಮತ್ತೆ ಬೆಳಕಿಗೆ ಮುಖನೇ ಕೊಡ್ತಾ ಇರಲಿಲ್ಲ. ಅಂದ್ರೆ ಅಷ್ಟು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಬಂದೋಬಸ್ತಾಗಿ ಸಾಕ್ತಿದ್ರು. ಓಕೆ, ನಿಜಕ್ಕೂ ತುಂಬಾನೇ ಖುಷಿ ಆಗ್ತದೆ. ಒಂದು ಡಿಫ್ರೆಂಟ್ ಆಗಿರೋ ಸಬ್ಜೆಕ್ಟು. ಫಸ್ಟ್ ರ್ಯಾಂಕ್ ರಾಜು ಒಂದು ಓದು ಅಂತಾನೆ ಹಂಗೆ ಮಕ್ಕಳನ್ನ ಕೂಡಾಕಿ ಅವ್ರ ಲೈಫ್ನೇ ಒಂಥರ ಟರ್ನ್ ಮಾಡುವಂಥ ಒಂದು ಸ್ಟೋರಿನ ತಗೊಂಡು ಒಂದು ಒಳ್ಳೆ ಮೆಸೇಜ್ನ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಒಂದು ಸ್ಟೋರಿನ ನೀವು ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಲ್ಲ, ಈ ಸ್ಟೋರಿನ ನನಗೆ ನರೇಶ್ ಹೇಳಿದಾಗಲೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸ್ತು. ನಾನು ಹೇಳಿದ್ದೀನಿ ನಿಮಗೆ ಮುಂಚೆನೇ. ನರೇಶ್ ನನ್ನ ಮೊದಲನೇ ಫಿಲ್ಮಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು. ಅವಾಗ ಒಂದು ಕತೆ ಲೈನ್ ಹೇಳಿದರು. ಈ ಲೈನ್ ಹೇಳಿದಾಗಲೇ ಏನೋ ಒಂಥರ ತುಂಬ ಚೆನ್ನಾಗಿದೆ, ಯಾವುದು ನಾನೆಲ್ಲೂ ಕೇಳಿಲ್ಲ ಈ ಥರ ಕತೆಗಳ ಪ್ಯಾಟ್ರನ್ನೇ ಕೇಳಿಲ್ಲ ಅಂದಾಗ ಫುಲ್ ಸ್ಕ್ರಿಪ್ಟ್ ಕೇಳಿದೆ ಕೂತ್ಕೊಂಡು. ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಥ್ರಿಲ್ ಆಯಿತು. ತುಂಬ 2-3 ಸತಿ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ಆ ಸ್ಕ್ರಿಪ್ಟ್ ಒಳಗೆ ಇನ್ವಾಲ್ವ್ ಆದಂಗೆ ಆಗ್ಬಿಡ್ತು. ರಾಜು ಕ್ಯಾರೆಕ್ಟರ್ ನನ್ನ ಒಳಗೆ ಬಂದಂಗೆ ಆಯಿತು. ಸೊ ಅದಕ್ಕೆ ಪೂರಕವಾಗಿ ನಾವು ಒಂದು ಪ್ರೋಮೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಹೊಸಬರಾಗಿದ್ದರಿಂದ ನಮ್ಮ ತಂಡದಲ್ಲಿ ಒಂದು ಪ್ರೋಮೋ ಮಾಡೋಣ. ಪ್ರೋಮೋ ಮಾಡಿದಾಗ ನಮಗೆ
ಏನು ಟೆಕ್ನಿಕಲಿ ಹೇಗೆ ಕಥೆ ಹೇಗೆ ಬರುತ್ತೆ, ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಪ್ರೊಡ್ಯೂಸರಿಗೆ ಒಂದು ತೋರ್ಸೋಕೆ ಒಂದು ಪ್ರೊಫೈಲ್ ಥರ ಇರುತ್ತೆ ಅಂತ ಹೇಳಿ ಒಂದು ಪ್ರೋಮೋ ಮಾಡಿದ್ವಿ. ಎಲ್ಲರೂ ನಮ್ಮ ಟೆಕ್ನಿಷಿಯನ್, ಎಡಿಟ್ರು ಆಗಿರ್ಬೋದು, ಗಿರಿ, ಮ್ಯೂಸಿಕ್ ಡೈರೆಕ್ಟ್ರು, ಇವನ್ ಕ್ಯಾಮ್ರಾಮ್ಯಾನ್, ಪ್ರತಿಯೊಬ್ಬರು ಎಲ್ಲ ಹೊಸಬ್ರನ್ನ ಹಿಡ್ಕೊಂಡು ಒಂದು ದೊಡ್ಡ ರಿಸ್ಕ್ ಇತ್ತು, ದೊಡ್ಡ ಚಾಲೆಂಜ್ ಇತ್ತು. ಸೊ ಅದನ್ನು ಪ್ರೋಮೋನ ನಾವು ಒಂದು ಯೂಟ್ಯೂಬಲ್ಲಿ ಬಿಟ್ವಿ, ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ವಿ, ವಾಟ್ಸಪ್ಪಲ್ಲೆಲ್ಲ ಸರ್ಕ್ಯುಲೇಟ್ ಆಯಿತು. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ತುಂಬಾ ಸರ್ಕ್ಯುಲೇಟ್ ಆಯಿತು. ತುಂಬಾ ಅಂದರೆ ಎಲ್ಲರೂ ನನಗೆ ನಾನು ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅದು ಪ್ರೋಮೋಯಿಂದ ನಾನು ರೆಕಗ್ನೈಸ್ ಮಾಡಿ ಗುರು ಅಲ್ವ ನೀವು, ಫಸ್ಟ್ ರ್ಯಾಂಕ್ ರಾಜು ಅಲ್ವ ಅಂತ ಮಾತಾಡಿಸೋಷ್ಟು ಅಂತ ನನಗೆ ಖುಷಿ ಅನಿಸುತ್ತೆ. ಅದನ್ನು ನೋಡೇ ನನ್ನ ಸ್ನೇಹಿತರು, ನಮ್ಮ ಪ್ರೊಡ್ಯೂಸರು ಕೂಡ ಒಪ್ಕೊಂಡಿದ್ದು, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಮಾಡೋಣ ಅಂತ. ಹಾಗೆ ಜರ್ನಿ ಶುರುವಾಯಿತು, ಮೂವಿನ ಕಂಪ್ಲೀಟ್ ಆಯಿತು. ಸೊ ಫೈನಲ್ ಸ್ಟೆಪ್ಪಿಗೆ ಬಂದಿದ್ದು, ರಿಲೀಸ್ ಅಂತ ಬಂದಿದೆ. ನೀವಾದ್ರೆ ಹಿಂಗೆ ಆಗ್ಬೇಕು ಅಂತ ಯಾವಾಗ ನಾ ಡಿಸೈಡ್ ಮಾಡಿದ್ರಿ? ಅದು ನಾನು ಡಿಸೈಡ್ ಮಾಡಿದ್ದಲ್ಲ, ಅವರು. ಡ್ಯಾಡಿ, ನೀವು ಹೂವನೆಲ್ಲ ಯಾಕೆ ನೀರಿಗೆ ಬಿಡ್ತಿದ್ದೀರಾ? ಏಯ್, ಇದು ನಿನ್ನ ಸಿಲೆಬಸ್ಸಲ್ಲಿ ಇದೆಯಲ್ಲ, ಸಿಲೆಬಸ್ಸಲ್ಲಿ ಏನಿದೆಯೋ ಅದನ್ನು ಮಾತ್ರ ತಿಳ್ಕೊಬೇಕು, ಆಗಲೇ ರ್ಯಾಂಕ್ ಬರೋದು. ಡ್ಯಾಡಿ, ಒಂದ್ ಮೊಟ್ಟೆಗೆ 3 ರೂಪಾಯಿ ಇರ್ಬೇಕಾದ್ರೆ ಇನ್ ಕೋಳಿಗೆ 10 ರೂಪಾಯಿಗೆ ಬರುತ್ತೆ. ಏಯ್, ಬುಕ್ಕಲ್ಲಿ ಏನಿದೆಯೋ ಅದೇ ಕರೆಕ್ಟು ಅಂತ ಓದಿದ್ರೆ ಮಾತ್ರ ರ್ಯಾಂಕ್ ಬರೋದು. ಅವತ್ತೇ ಲಾಸ್ಟ್. ಅದಾದಮೇಲೆ ಯಾವತ್ತೂ ನನ್ನ ಸ್ವಂತ ಬುದ್ಧಿ ಉಪಯೋಗಿಸಲೇ ಇಲ್ಲ. ಫಸ್ಟ್ ರ್ಯಾಂಕ್ ಬರೋದೊಂದೇ ನನ್ನ ಉದ್ದೇಶ ಆಗಿತ್ತು. ಓಕೆ, ಹೇಳಿ, ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನೀವೇನು ಹೋಮ್ ವರ್ಕ್ ಮಾಡ್ಕೊಂಡು? ಯಾಕೆಂದರೆ ಇದರಿಂದ ಮಾಡಿದಂಥ ಸಿನಿಮಾಗಳಲ್ಲಾಗಿರ್ಬೋದು ನಿಮ್ದೊಂದು ಶೇಡ್ ಬೇರೆ ಇತ್ತು, ಬಟ್ ಈ ಒಂದು ಶೇಡು ತದ್ವಿರುದ್ಧವಾಗಿತ್ತು. ಒಬ್ಬ ಅಬ್ನಾರ್ಮಲ್ ಅಂತಲೇ ಹೇಳೋಕ್ಕಾಗಲ್ಲ, ನಾರ್ಮಲ್ ಅಂತಲೇ ಹೇಳೋಕ್ಕಾಗಲ್ಲ ಅಂಥ ಒಂದು ಹುಡುಗನ ಪಾತ್ರ ಇದು. ಇಲ್ಲ, ನರೇಶ್ ನನ್ನ ಕತೆ ಹೇಳಿದ ತಕ್ಷಣ ಓಕೆ, ಒಬ್ಬ ಇವು ಪ್ಯಾಟ್ರನ್ ಹಿಂಗಿರುತ್ತೆ, ಒಬ್ಬ ಹಿಂಗೆ ಓದ್ತಾರೆ, ದಡ್ಡಂಗೆ ಇರ್ತಾರೆ, ಎಜುಕೇಟು ತುಂಬ ಎಲ್ಲ ಗೊತ್ತಿರುತ್ತೆ ಅವರಿಗೆ, ಹೊರಗಡೆ ಜೀವನ ಗೊತ್ತಿರಲ್ಲ. ಈ ಥರ ಹುಡುಗರು ಹೇಗಿರ್ತಾರೆ ಅನ್ನೋದು ನನ್ನ ಮೈಂಡಲ್ಲೇ ನಾನು ರೀಕಾಲ್ ಮಾಡಿಕೊಂಡೆ. ಹಾಗೆ ತುಂಬ ಜನ ಸ್ವಲ್ಪ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ನಮ್ಮ ಫ್ಯಾಮಿಲಿಯಲ್ಲಿದ್ದಾರೆ, ನಮ್ಮ ಸುತ್ತಮುತ್ತ, ಅವ್ರನ್ನ ತುಂಬನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಪ್ರೋಮೋ ಮಾಡಿದಾಗ ನಾವು ಬರೀ ಆ ಕಂಟೆಂಟೇ ಪ್ರೋಮೋನ ಶೂಟ್ ಮಾಡಿದ್ರಿಂದ ಫಸ್ಟ್ ರ್ಯಾಂಕ್ ರಾಜು ಅನ್ನೋದು ಏನಿದೆ ಅದನ್ನೇ ಮಾಡಿದಾಗ ನನಗೆ ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ಟೆ ಆ ಕ್ಯಾರೆಕ್ಟರ್ ಒಳಗಡೆ. ಆಮೇಲೆ ನನಗೆ ಗೊತ್ತಿಲ್ಲದೆ ನಾನು ಆ್ಯಕ್ಟ್ ಮಾಡಿದೆ, ಸುಮ್ಮನೆ ನನ್ನ ರಾಜು ಅವ್ರು ಹೇಳ್ಕೊಡ್ತಾರೆ ಆ್ಯಕ್ಟ್ ಮಾಡಿದೆ. ಅದು ರಾಜು ಥರನೇ ಒಂಥರ ಪೌಟ್ರ್ ಆಗಿಬಿಡುತ್ತೆ. ಈಗ ಯಾರೇ ನೋಡಿದ್ರು ಆ ಥರ ಕ್ಯಾರೆಕ್ಟರ್ಗಳನ್ನೇ ರಾಜು ಅಂತ ಗುರುತಿಸಿದಷ್ಟು ಇದಾಗಿದೆ ಆ ಕ್ಯಾರೆಕ್ಟ್ರು. ನಿಮ್ಮ ಪ್ರಕಾರ ನಿಮ್ಮ ಥರದ ಕ್ಯಾರೆಕ್ಟರ್ನ, ಅಂದರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗಳನ್ನ ನೀವು ಎಲ್ಲಾದರೂ ನೋಡಿರೋ ನೆನಪು ನಿಮಗಿದೆಯಾ? ಅಂದರೆ ಇದು ಪಕ್ಕ ಫಸ್ಟ್ ರ್ಯಾಂಕೇ ಅಂತ. ತುಂಬ ಜನ, ನಾನು ಒಂದು ಸ್ವಲ್ಪ ಜನ ನೋಡಿದ್ದೀನಿ. ಹಾಗೆ ಕೆಲವರು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ನಾನು ನೋಡಿದ್ದೀನಿ, MBBS ಎಲ್ಲ ಮಾಡಿರ್ತಾರೆ. ಇವಾಗ ನನ್ನ ಕಸಿನ್ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಹೇಳ್ತಾಯಿದ್ರು, ಏನಾದ್ರು ಕೇಳಿದರೆ ಒನ್ ಮಿನಿಟ್ ಅಂತ ಹೇಳಿ ಬುಕ್ನ ನೋಡಿ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾ ಇದ್ರಂತೆ. ಅದನ್ನು ಆ ಥರದ್ದು ಇರ್ತಾರೆ, ಬುಕ್ ಕಾಮ್ಗಳಿರ್ತಾರೆ, ಏನೂ ಗೊತ್ತಿರಲ್ಲ ಹೊರಗಡೆ ಪ್ರಪಂಚ ಎಲ್ಲ. ಈಗ ಆ್ಯಕ್ಚುಲಿ ಎಲ್ಲ ಗೊತ್ತಿರೋದು ನನಗೇನು ಗೊತ್ತಾ, ಈಗ ಎಜುಕೇಟೆಡ್ಗಳಿಗೆ ಬರೀ ಓದು ಅನ್ನೋದ್ರಲ್ಲಿ ಬೆಳೆದಿರ್ತಾರೆ. ಏನಾದ್ರು ಹೊರಗಡೆಯಿಂದ ಪ್ರಪಂಚದಲ್ಲಿ ಒಂದು ಸ್ವಲ್ಪ ಕ್ರೈಸಿಸ್ ಆದರೆ ಅವ್ರಿಗೆ ಹೊರಗಡೆಯಿಂದ ಬರೋಕ್ಕಾಗಲ್ಲ. ಈಗ ನಾರ್ಮಲ್ ಮನುಷ್ಯರಿಗೆ ಆ ಥರ ಆಗಲ್ಲ, ಓದಬೇಕು ಅಂತಲೇ ಇಲ್ಲ, ಅವ್ರು ಏನಾರು ಆಗ್ಬೋದು ಹೊರಗಡೆ. ಏನಾದ್ರು ಈಗ ಒಬ್ಬರು ರೈತನೇ ಇರ್ಬೋದು, ಅವ್ನಿಗೇನಾರು ಅಲ್ಲಿ ಏನಾರು ಆದರೆ ಹೇಗೆ ಅದರಿಂದ ಹೊರಗೆ ಬರಬೇಕು, ಒಂದು ನೀರಲ್ಲಿ ಬಿದ್ದರೆ ಹೇಗೆ ಈಜು ಬರಬೇಕು, ಮರದಿಂದ ಹೆಂಗೆ ಅದೆಲ್ಲ ಗೊತ್ತಿರುತ್ತೆ ಅವನಿಗೆ, ಹಳ್ಳಿ ಮನುಷ್ಯನಿಗೆ. ಈ ಎಜುಕೇಟೆಡ್ಗಳಿಗೆ ಅದು ಗೊತ್ತಿರಲ್ಲ. ಆ ಥರ ಅವ್ರು ನೀರು ಮುಟ್ಟಿದ್ರೆ ಕೋಲ್ಡ್ ಆಗುತ್ತೆ, ಬಿದ್ದರೆ ಮುಳುಗು ಹೋಗುತ್ತೆ, ಮರ ಹತ್ತದಂಗೆ ಈ ಥರ ಭಯ. ಈ ಹಳ್ಳಿ ಮಕ್ಕಳು ನೋಡಿ ಎಲ್ಲ ಆ ಥರ ಜೀವನದಲ್ಲಿ ಬೆಳೆದು ಬಂದಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ರಾಜು ರಾಜು ಫಸ್ಟ್ ರ್ಯಾಂಕ್ ರಾಜು. ಕುಂತ್ಕೊಂಡ್ರು ನಿಂತ್ಕೊಂಡ್ರು ಓದ್ತಾರೆ ಬುದ್ಧವಂತರು, ಪರಪಂಚ ಗೊತ್ತಿರದ ಬಡಪೋಷಿ ಪಂಡಿತರು, ಎಕ್ಸಾಮು ಬರೆಯೋಕೆ ಹುಟ್ಟೋರಿ ನನ್ನ ಮಕ್ಕಳು, ಆಸ್ಪತ್ರೆಯಲ್ಲಿ ಹುಟ್ಟಲಿಲ್ಲ ಕಾಲೇಜಲ್ಲಿ ಹುಟ್ಬಿಟ್ಟು, ಉಗುರಿ ಚಾಟಿ ಕೈಲಿ ಮುಟ್ಟಿಲ್ಲ, ಹೋಗರಿ ಬೇಡ ರೇಟು ಗೊತ್ತಿಲ್ಲ, ರಂಗು ಬಂದ್ರು ಜೀವನ ತಿಳಿದಿಲ್ಲ, ಕೂಡಕ್ಕೆ ಬೆಂಕಿ ಇನ್ನೂ ತಟ್ಟಿಲ್ಲ, ಯಾವತ್ತೂ ಹಾಗೆಯೂ ಆಗಲ್ಲ ಬೆಳ್ಳಕ್ಕಿ, ಏನಪ್ಪ ಉಪಯೋಗ ಓದೋದಿ ದಬ್ಬಾಕಿ.